ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಹೆಚ್ಚಾಗಿದೆ. ಜಿಬಿಎ ಅಧಿಕಾರಕ್ಕೆ ಬಂದರೂ ಕೂಡ ಗುಂಡಿ ಗಂಡಾಂತರ ಮಾತ್ರ ತಪ್ಪಿಲ್ಲ. ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ ರಸ್ತೆಗಳು ಹಾಳಾಗಿದ್ದು ಸೆಲೆಬ್ರಿಟಿ ರಾಜಕಾರಣಿಗಳು ವಾಸಿಸುವಂತಹ ಸ್ಥಳದ ಅವಸ್ಥೆ ಇದು. ಬೆಂಗಳೂರಿನ ಮಲ್ಲೇಶ್ವರಂ ಬಳಿ ಡೆಡ್ಲಿ ರಸ್ತೆ ಗುಂಡಿಗಳಿದೆ. ಇನ್ನು ಈ ಕುರಿತಾದಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖ ಸಮಸ್ಯೆ ಸದ್ಯ ಗುಂಡಿ ಸಮಸ್ಯೆ ಹೇಳ್ಬೋದು. ಈಗಾಗಲೇ ಜಿಬಿಎ ಅಧಿಕಾರಕ್ಕೆ ಬಂದರೂ ಕೂಡ ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗಿಲ್ಲ. ಬಹಳಷ್ಟು ಜನ ಸಾರ್ವಜನಿಕರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕ್ತಿರುವಂಥದ್ದು. ಸದ್ಯ ನಾನೀಗ ಮಂತ್ರಿ ಮಾಲ್ ಎದುರುಗಡೆ ಇದ್ದೀನಿ. ಸದ್ಯ ಮಂತ್ರಿ ಮಾಲ್ ಎದುರುಗಡೆ ನಿಮಗೇನೆ ಗೊತ್ತು, ಪ್ರತಿನಿತ್ಯದಂತೆ ಎಂದಿನಂತೆ ವಾಹನಗಳು ಸಂಚಾರ ದಟ್ಟಣೆಯಿಂದ ಕೂಡ ಕೂಡಿರುತ್ತೆ. ಸೊ ಪ್ರಮುಖವಾಗಿ ಮಂತ್ರಿ ಮಾಲ್ ಅಂದರೆ ಎಲ್ಲ ರಾಜಕಾರಣಿಗಳಾಗಿರ್ಬೋದು, ಹೈಫೈ ವ್ಯಕ್ತಿಗಳು ಕೂಡ ಓಡಾಡುವ ರಸ್ತೆ ಅಂತಲೇ ಹೇಳ್ಬೋದು. ಸದ್ಯ ರಸ್ತೆಗಳ ಗುಂಡಿಗಳ ಸಮಸ್ಯೆ ಇನ್ನೂ ಕೂಡ ಮುಕ್ತವಾಗಿಲ್ಲ ಹೇಳ್ಬೋದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಯಾಕಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇರೋ ಕಾರಣಕ್ಕಾಗಿ ತೇಪೆ ಹಚ್ಚುವ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಮಂತ್ರಿ ಮಾಲ್ನ ಎದುರುಗಡೆ ಕೂಡ ಬಹಳಷ್ಟು ಗುಂಡಿಮಯ ರಸ್ತೆಗಳು ಇರುವಂಥದ್ದು. ಯಾಕಂದ್ರೆ ಒಂದೊಂದು ಗುಂಡಿ ಒಂದೊಂದು ದೃಶ್ಯವನ್ನ ಕೂಡ ನಮಗೆ ತೋರಿಸುತ್ತೆ. ಯಾಕಂದ್ರೆ ಸದ್ಯ ಮಳೆ ಬಂದಿಲ್ಲ. ಮಳೆ ಬಂದ್ರೆ ಈ ಗುಂಡಿಗಳಲ್ಲಿ ನೀರು ನಿಂತು ಹೋಗುತ್ತೆ. ನೀರು ನಿಂತ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ವಾಹನಗಳನ್ನ ಯಾವ ರೀತಿ ಎಲ್ಲಿಗೆ ಅಂದ್ರೆ ಟೈರ್ಗಳನ್ನ ಚಲಾಯಿಸಬೇಕು ಅನ್ನೋದೇ ಗೊತ್ತಾಗಲ್ಲ. ಅಂತಹ ದೃಶ್ಯಗಳು ಕೂಡ ಕಂಡು ಬರುತ್ತೆ. ಯಾಕಂದ್ರೆ ಗುಂಡಿಯಿಂದ ಬಹಳಷ್ಟು ಸಮಸ್ಯೆಗಳು ಕೂಡ ಈಗಾಗಲೇ ಉಲ್ಬಣವಾಗ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆ ಗುಂಡಿಗಳ ಸಮಸ್ಯೆಯಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಯಾಕಂದ್ರೆ ಆಕ್ಸಿಡೆಂಟ್ಗಳಾಗುತ್ತೆ. ಯಾಕಂದರೆ ಟೂ ವೀಲರ್ಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಫುಟ್ಪಾತ್ನ ವ್ಯವಸ್ಥೆ ಅನ್ನೋದು ಸರಿಯಾದ ಸೂಕ್ತ ರೀತಿಯಲ್ಲಿಲ್ಲ. ಯಾಕಂದರೆ ಯಾವ ರೀತಿ ಹೋಗಬೇಕು ಅನ್ನೋದು ಕೂಡ ವಾಹನ ಸವಾರರಿಗೆ ಬಹಳಷ್ಟೊಂದು ಕನ್ಫ್ಯೂಷನ್ ಇರುವಂಥದ್ದು. ಯಾಕಂದರೆ ಈಗಾಗಲೇ ಕೋಟಿ ಕೋಟಿ ಹಣವನ್ನು ರಸ್ತೆ ಕಾಮಗಾರಿಗೆ ಆಗಿರ್ಬೋದು, ಡಾಂಬರೀಕರಣಕ್ಕೆ ಇಟ್ಟಿರುವಂಥದ್ದು. ಯಾಕಂದರೆ ವಿದೇಶಕ್ಕೆ ಹೋಗಿ ಅಲ್ಲಿ ಸ್ಟಡಿ ಮಾಡಿ ಬಂದು ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಯನ್ನು ಸಮಸ್ಯೆಯನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸರಿಯಾದ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಹೇಳ್ಬೋದು. ಯಾಕಂದರೆ ಒಂದು ಚೂರು ಮಿಸ್ ಆಗಿ ಬಿದ್ದರೂ ಕೂಡ ವಾಹನ ಸವಾರರಿಗೆ ಗಾಯಗಳಾಗುತ್ತೆ. ತಮ್ಮ ಪ್ರಾಣವನ್ನು ಕಳೆದುಕೊಂಡವರು ಬಹಳಷ್ಟು ಜನ ಇರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ವೈದ್ಯರು ಕೂಡ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಗುಂಡಿಗಳಲ್ಲಿ ಹೋಗುವಾಗ ತಮ್ಮ ಬೆನ್ನು ಮೂಲೆ ಏನಿದೆ ಅದು ಕೂಡ ಮುರಿಯುವ ಕೆಲಸ ಬಹಳಷ್ಟು ಜನರಿಗೆ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ಬಹಳಷ್ಟು ಮಂದಿ ತಮ್ಮ ಆರೋಗ್ಯದ ಸಮಸ್ಯೆಯನ್ನು ಕೂಡ ಮುಂದಿಟ್ಟುಕೊಂಡು ಪತ್ರವನ್ನು ಕೂಡ ಬರಿತಾ ಇರುವಂಥದ್ದು. ಸದ್ಯ ಜಿಬಿಎ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಯಾಕಂದರೆ ಬಿಬಿಎಂಪಿ ಹೋಗಿ ಈಗ ಜಿಬಿಎ ಬಂದಿರುವಂಥದ್ದು. ಜಿಬಿಎಯಲ್ಲಿ ಆದರೂ ಇನ್ನೂ ಕೂಡ ಕೆಲಸಗಳು ನಡೆಯುತ್ತಾ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಸದ್ಯ ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಒಂದು ಅನಾವರಣ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ರಸ್ತೆಯಲ್ಲಿ ಗುಂಡಿಗಳಿದೆ. ಅದು ಕೂಡ ಪ್ರಮುಖ ರಸ್ತೆ, ಇದು ಮಂತ್ರಿ ಮಾಲ್ನ ರಸ್ತೆ. ಸೊ ರಸ್ತೆಗಳಲ್ಲಿ ಈಗಾಗಲೇ ಗುಂಡಿಮಯವಾಗಿರುವಂಥದ್ದು. ಸೊ ವಾಹನ ಸವಾರರು ಕೂಡ ಬಹಳಷ್ಟು ಪರದಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಟ್ರಾಫಿಕ್ನ ಸಮಸ್ಯೆ ಕೂಡ ಇದರಿಂದ ಹೆಚ್ಚಾಗುತ್ತೆ. ಒಂದು ಗುಂಡಿಯನ್ನು ದಾಟಿ ಹೋಗಬೇಕಾದ್ರೆ ಅಂದರೆ ಅಲ್ಲಿ ವಾಹನ ಚಲಾಯಿಸುವವನು ಕೂಡ ಬಹಳಷ್ಟು ಜಾಗೃತೆಯಿಂದ ಇರಬೇಕಾಗುತ್ತೆ. ಸೊ ಇದು ಒಂದು ದೃಶ್ಯ. ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಸಿಲಿಕಾನ್ ಸಿಟಿ ಗುಂಡಿಮಯ ಆಗಿರೋದು ಮಾತ್ರ ಪಕ್ಕ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸವನ್ನ ನಿರ್ವಹಿಸ್ತಾರಾ ಅನ್ನೋದು ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.